ಯಾವತ್ತು ಇಂಡಿಯಾ ಪಾಕಿಸ್ತಾನ ಜಗಳ ಆದರೆ ನಾವೆಲ್ಲ ಮುಸಲ್ಮಾನರು ನಮ್ಮ ಸೇನೆ ಜೊತೆ ಇದೀವಿ, ನಮ್ಮ ಇಂಡಿಯನ್ ಆರ್ಮಿ ಜೊತೆ ಇದೀವಿ, ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ನಮ್ಗೆಲ್ಲ ಬಹಳ ಪ್ರೌಡ್ ಆಗಿ ಮಾಡ್ತಾ ಇದ್ವಿ. ಧರ್ಮ ಯಾವುದಿರಲಿ, ನಮ್ಮಲ್ಲಿ ನಮ್ಮ ಅಲ್ಲಮ್ಮ ಇಕ್ಬಾಲ್ ಅಂತ ಹೇಳ್ತಾರೆ, ಮಜಹಬ್ ನಹಿ ಸಿಕ್ಕಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರಾ ಅಂತ. ಅವು ಮುಸಲ್ಮಾನರು, ಕ್ರಿಶ್ಚಿಯನರು, ಹಿಂದೂರು ಎಲ್ಲರೂ ಒಂದೇ. ನಮ್ಮ ಜಾತಿ ಇವಾಗ ಒಂದೇ. ನಮ್ಮ ಜಾತಿ ಏನಂದ್ರೆ ನಮ್ಮ ನಾಡು, ನಮ್ಮ ದೇಶ. ಏನು ತೋರಿಸೋದು, ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳೋದು, ಯಾವುದು ನೀವು ದೇಶದಲ್ಲಿ ಇರ್ತೀರಾ, ನಮ್ಮ ಹಿಂದಿನಲ್ಲಿ ಇರ್ತಾರೆ, ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो ಅಂತ. ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದ ನೀವು ಪ್ರೊಟೆಕ್ಟ್ ಮಾಡಬೇಕು, ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅದೇ ಇಸ್ಲಾಂ. ಅವ್ರು ಏನ್ ಹೇಳ್ತಾರೆ ಅದೇ ಇಸ್ಲಾಂ. ಇದು ದೊಡ್ಡ ಮಸ್ಜಿದು ನಮ್ಮ ಕರ್ನಾಟಕಕ್ಕೆ ಜಾಮಿಯಾ ಮಸ್ಜಿದ್ ಅಂತ. ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದೀವಿ, ನಾವು ದೇಶದ ಜೊತೆ ಇದೀವಿ, ನಮ್ಮ ಮಿಲಿಟರಿ ಜೊತೆ, ನಮ್ಮ ಸೇನಾ ಜೊತೆ ನಾವು ಇದೀವಿ. ನಾವು ಅದು ಪಹಲ್ಗಾಮ್ನಲ್ಲಿ ಏನು ಅದು ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ನಮ್ಮ ಸೇನಾ ಜೊತೆ ನಾವು ಇದೀವಿ ಸರ್. ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ ಭಾರತದ 28 ಜನ ಅಂದ್ರೆ ಅಮಾಯಕರನ್ನ ಸಾಯಿಸಿದ್ರು. ಸೊ ಇದಕ್ಕೆ ಪ್ರತಿಕಾರವಾಗಿ ಬೆಳಗ್ಗೆ ಆಪರೇಷನ್ ಸಿಂಧೂರ ಅಂತ ಒಂದು ಇದಾಗಿದೆ. ಸೊ ಇದ್ರ ಬಗ್ಗೆ ಏನನ್ಸುತ್ತೆ? ಬಹಳ ಒಳ್ಳೆಯದಾಗಿದೆ, ನಮ್ಮ ಸೇನಾ ಅವರು ಮಾಡಿದ್ದಾರೆ. ಪಹಲ್ಗಾಮ್ನಲ್ಲಿ ಏನು ವಾಕ್ಯ ಆಗಿತ್ತು ಪಹಲ್ಗಾಮ್ನಲ್ಲಿ, ಅದಕ್ಕೆ ನಾವು ಎಲ್ಲ ಮುಸಲ್ಮಾನರು ಖಂಡಿಸ್ತೀವಿ. ಹಾಗೂ ನಮ್ಮ ಇಸ್ಲಾಮು ನಮಗೆ ದುರಂಕಾರ, ಇದು ಟೆರರಿಸಮು ಯಾವತ್ತೂ ನಮ್ಗೆ ಹೇಳ್ಕೊಳಲ್ಲ. ಆದರೆ ಅವರು ಹೊಡೆದಿರೋದು ಸಿವಿಲಿಯನ್ಸ್ಗೆ, ಗೊತ್ತಾಗಿದೆಯಾ? ಇವತ್ತು ನನಗೆ ನ್ಯೂಸ್ನಲ್ಲಿ ಒಂದು ಬೈಟ್ ಬಂದಿದ್ದು, ಸಿವಿಲಿಯನ್ಸ್ಗೆ ಹೊಡಿದ್ದಾರೆ ಅವರು. ಹಾಗೂ ನಮ್ಮ ಸೇನಾ ಅವರು ಹೋಗಿ ಟೆರರಿಸಮ್ಗೆ ಹೊಡೆದಿರೋದು, ಅದೆಲ್ಲ ಟೆರರಿಸಮ್ ಅವರು ಡಿಸ್ಟ್ರಾಯ್ ಮಾಡಿದಿರೋದು. ಅವ್ರು ಬಂದು ನಮ್ಮ ಸಿವಿಲಿಯನ್ಸ್ಗೆ ಹೊಡೆದಿರೋದು, ಹಾಗೆ ನಮ್ಮ ಟೂರಿಸ್ಟ್ಗೆ ಹೊಡೆದಿರೋದು. ಇವಕ್ಕೆ ನಾವು ಎಲ್ಲ ಮುಸಲ್ಮಾನರು ಹಾಗೂ ನಮ್ಮ ಗುರುಗಳು ಹಾಗೂ ನಮ್ಮ ಎಲ್ಲ ನಮ್ಗೆ ಇಸ್ಲಾಂ ಪಾಠ ಹೇಳೋರು ನಮಗೆ ಎಲ್ಲ ಹೇಳಿದ್ರೆ ಅದಕ್ಕೆ ಖಂಡಿಸಬೇಕು, ಹಾಗೂ ನಾವು ಅದಕ್ಕೆ ಖಂಡಿಸ್ತೀವಿ. ಆದರೂ ನಮ್ಮ ಇದು ಆಪರೇಷನ್ ಸಿಂಧೂರ್ ನಡೆಯಿತು, ಅದು ಲೀಡ್ ಮಾಡಿದ್ರ ಕಮಾಂಡರ್ ಖುರೇಶಿ ಅಂತ ನಮ್ಮ ಮುಸಲ್ಮಾನರು. ಅದಕ್ಕೆ ನಾವು ಭಾಳ ನಮಗೆ ಪ್ರೌಡ್ ಇದೆ, ನಮಗೆ ಗೌರವ ಇದೆ, ನಾವು ಖಂಡಿಸ್ತೀವಿ. ಯಾವತ್ತು ಇಂಡಿಯಾ ಪಾಕಿಸ್ತಾನ ಜಗಳ ಆದರೆ ನಾವೆಲ್ಲ ಮುಸಲ್ಮಾನರು ನಮ್ಮ ಸೇನೆ ಜೊತೆ ಇದೀವಿ, ನಮ್ಮ ಇಂಡಿಯನ್ ಆರ್ಮಿ ಜೊತೆ ಇದೀವಿ, ಹಾಗೂ ನಮ್ಮ ಇಂಡಿಯನ್ ಆರ್ಮಿಗೆ ನಮಗೆಲ್ಲ ಭಾಳ ಪ್ರೌಡ್ ಆಗಿ ಮಾಡ್ತಾ ಇದ್ವಿ. ಕೇಳಿ ನಿಮ್ಗೆ ಸರ್, ಆಕ್ಚುಲಿ ಅದರಲ್ಲಿ 28 ಜನ ಏನ್ ಸಾಯಿಸಿದ್ರು, ಅದರಲ್ಲಿ ಧರ್ಮ ಕೇಳಿ ಸಾಯಿಸಿದ್ರು ಅನ್ನೋದೊಂದು ಬಂತು ವಿಷಯ. ಓಕೆ, ಭಾಳ ರಾಂಗ್ ಅಂತ ನಾವು ಖಂಡಿಸ್ತೀವಿ. ಧರ್ಮ ಯಾವುದಿರಲಿ, ನಮ್ಮಲ್ಲಿ ನಮ್ಮ ಅಲ್ಲಮ್ಮ ಇಕ್ಬಾಲ್ ಅಂತ ಹೇಳ್ತಾರೆ, ಮಜಹಬ್ ನಹಿ ಸಿಕ್ಕಾತಾ ಆಪಸ್ ಮೇ ಬೈರ್ ರಖನಾ, ಹಿಂದಿ ಹೇ ಹಮ್ ಹಿಂದೂಸ್ತಾನ್ ಹಮಾರಾ ಅಂತ. ಅವು ಮುಸಲ್ಮಾನರು, ಕ್ರಿಶ್ಚಿಯನರು, ಹಿಂದೂರು ಎಲ್ಲರೂ ಒಂದೇ. ನಮ್ಮ ಜಾತಿ ಇವಾಗ ಒಂದೇ. ನಮ್ಮ ಜಾತಿ ಏನಂದ್ರೆ ನಮ್ಮ ನಾಡು, ನಮ್ಮ ದೇಶ. ಓಕೆ ಸರ್, ತುಂಬಾ ಒಳ್ಳೆ ಮಾತು ಹೇಳಿದ್ರಿ. ಬಟ್ ಅಂದ್ರೆ ಈಗ ನಮ್ಮ ಮುಸಲ್ಮಾನ ಮತ್ತೆ ಹಿಂದೂ ಅಣ್ಣ ತಂದಿರ ತರ ಇರೋ ನಮ್ಮ ಭಾರತೀಯರಲ್ಲಿ ಇರಬೇಕು. ಇವಾಗ ಇದೆ ನೋಡಿ, ಎಲ್ಲ ದೇಶದಲ್ಲಿ ಒಂದು ಮೆಸೇಜ್ ಹೋಗ್ತಾ ಐತೆ. ಯಾವ ಒಂದು ಮುಸಲ್ಮಾನ ಹೇಳಿ ಏನು ಪಾಕಿಸ್ತಾನವ್ರಿಗೆ ಹೊಡೆದಿದ್ದಾರೆ ಅಂತ ಏನು ಖಂಡಿಸ್ತಾ ಇದ್ದಾನ? ಯಾರಿಲ್ಲ. ಇದು ದುರಂಕಾರ ಅವ್ರು ಮಾಡಿರೋದು, ಕೆಟ್ಟ ಕೆಲಸ ಮಾಡಿರೋದು, ಅದು ಹೊಡಬೇಕು. ಇದೇನು ಆಪರೇಷನ್ ಸಿಂಧೂರ್ ಮಾಡಿದ್ದಾರೆ, ಅವ್ರು ಲೀಡು ಮಾಡಿರೋದು ಯಾರು? ನಮ್ಮ ಖುರೇಶಿ, ನಮ್ಮ ಮುಸಲ್ಮಾನರು. ಹಾಗೂ ಏನು ಜಂಗ ಆದರೆ ನಾವು ಸೇರಿ ಅವ್ರ ಹತ್ರ ಜಗಳ ಮಾಡೋಣ, ಫೈಟ್ ಮಾಡೋಣ, ಅದು ಯುದ್ಧದಲ್ಲಿ ನಾವು ಗೆಲ್ಲಿಸ್ಬೇಕು ಅಂತ ನಾನು ಒಂದು ಮೆಸೇಜ್ ಅನ್ನು ಕೊಡ್ತಾ ಇದ್ದೀನಿ. ಹಿಂದೂ ಮುಸ್ಲಿಮ್ಸ್ ಅಣ್ಣ ತಂದೆ ತರ ಬದುಕ್ತಾರೆ. ಅವ್ರ ಹಬ್ಬನ ಇವ್ರು ಮಾಡ್ತಾರೆ, ಇವ್ರ ಹಬ್ಬನ ಅವ್ರು ಮಾಡ್ತಾರೆ. ಆದ್ರೆ ಇದ್ರ ಮಧ್ಯೆ ತಂದಿಡುವಂತವ್ರು ಈ ತರದ ಒಂದು ಗೊಂದಲವನ್ನ ಸೃಷ್ಟಿ ಮಾಡ್ತಾರೆ. ಆ ಟೈಮಲ್ಲಿ ಒಬ್ಬ ಮುಸಲ್ಮಾನ 3 ಜನ ಕರ್ಕೊಂಡೋಗಿ ಸೆಕ್ಯೂರ್ ಮಾಡಿದ್ರು. ಹೌದು, ಅದು ಬಹಳ ಟಿವಿನಲ್ಲಿ ಬಂತು, ಸೋಷಿಯಲ್ ಮೀಡಿಯಾದಲ್ಲಿ ಬಂತು. ಅವನು ಏನು ಗೋಡೆ ಓಡಿಸೋದವನು ಕರ್ಕೊಂಡೋಗಿ ಮಾಡಿದ್ದಾರೆ. ಹಾಗೂ ಅಲ್ಲಿ ಕಾಶ್ಮೀರ್ ಮುಸ್ಲಿಮರು ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ, ನಾವು ಇಂಡಿಯಾ ಜೊತೆ ಇದೀವಿ ಅಂತ ಪಾಕಿಸ್ತಾನಿಗೆ ಕಾಣಿಸ್ತಾ ಇದ್ದಾರೆ. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ನ್ಯೂ ಭಾರತ ಅಂತ ಹೇಳ್ತಿದ್ದಾರೆ. ನ್ಯೂ ಭಾರತ ನೀವು ನೋಡ್ತಾ ಇದ್ದೀರಾ. ಎಲ್ಲ ಮುಸಲ್ಮಾನರು ನಾವು ಒಂದಾಗಿದ್ದೀವಿ. ಇವನ್ ಯುದ್ಧ ಆದ್ರೇನು ನಾವು ದೇಶ ಜೊತೆ ಇದೀವಿ, ನಮ್ಮ ಸೇನಾ ಜೊತೆ ಇದೀವಿ. ನಾವೆಲ್ಲರೂ ಸೇರಿ ಅವ್ರಿಗೆ ಜಗಳ ಮಾಡಿ ಯುದ್ಧ ಆದ್ರೆ ನಾವು ಗೆಲ್ಲೋಣ ಅಂತ ನಾನು ಒಂದು ಮೆಸೇಜ್ ಕೊಡ್ತಾ ಇದ್ದೀನಿ. ನೋಡಿ, ಯುದ್ಧ ಸ್ಟಾರ್ಟ್ ಮಾಡಿರೋದು ಅವರು, ನಾವು ಮಾಡಿಲ್ಲ. ನಾವು ಅಲ್ಲಿ ಹೋಗಿ ಏನು ಫಸ್ಟ್ ಅವ್ರಿಗೆ ಹೊಡೆದಿಲ್ಲ, ಇವ್ರು ಬಂದು ಫಸ್ಟ್ ನಮಗೆ ಯುದ್ಧ ಮಾಡಿರೋದು. ಅದು ನಾವು ಆನ್ಸರ್ ಕೊಟ್ಟಿದ್ದೀವಿ. ಅವ್ರು ಏನು ಮಾಡಿದ್ರೆ ನಾವು ಆನ್ಸರ್ ಕೊಡ್ತೀವಿ ಅಷ್ಟೇ. ಇವ್ರು ಯುದ್ಧ ಮಾಡ್ಬೇಕಂದ್ರೆ ನಾವು ಯುದ್ಧ ಮಾಡಲ್ಲ ಅಂತ ಸರೆಂಡರ್ ಆಗಲ್ಲ. ಅವ್ರು ಯುದ್ಧ ಮಾಡಲೇಬೇಕು ಅಂದ್ರೆ ಯುದ್ಧ ನಾವು ಮಾಡ್ತೀವಿ ಅಷ್ಟೇ. ಸರ್, ಕೆಲವರು ನಮ್ಮ ದೇಶದಲ್ಲೇ ಇಟ್ಕೊಂಡು ಅವರಿಗೆ ಕೆಲವರು ಸಪೋರ್ಟ್ ಮಾಡ್ತಾರೆ. ಸೊ ಅಂತವ್ರಿಗೆ ಹೇಳಕ್ ಇಲ್ಲ, ಯಾರು ಮಾಡ್ತಾರೆ? ಯಾರಿಗೆ? ಕೆಲವರು ಅವ್ರಿಗೆ ಕೆಟ್ಟವಾದ ಕಾನೂನು ಕ್ರಮ ತಗೊಳ್ಬೇಕು. ಅದು ಯಾರು ಮಾಡ್ತಾನೆ ಅವನು?
ಅದು ಯಾವುದೇ ಧರ್ಮದಲ್ಲಿ ನಮ್ಮ ಧರ್ಮ ನಮಗೆ ಏನು ತೋರಿಸೋದು, ನಮ್ಮ ಪ್ರಾಫಿಟ್ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ನಮಗೆ ಹೇಳೋದು, ಯಾವುದು ನೀವು ದೇಶದಲ್ಲಿ ಇರ್ತೀರಾ, ನಮ್ಮ ಹಿಂದಿನಲ್ಲಿ ಇರ್ತಾರೆ, ಜಿಸ್ ವತನ್ ಮೇ ರಹೋ ಉಸ್ ವತನ್ ಸೆ ಮೊಹಬ್ಬತ್ ಕರೋ और उस वतन से वफादारी करो ಅಂತ. ಯಾವ ದೇಶದಲ್ಲಿ ಇರ್ತೀರಾ ಆ ದೇಶದ ನೀವು ಪ್ರೊಟೆಕ್ಟ್ ಮಾಡಬೇಕು, ಆ ದೇಶಕ್ಕೋಸ್ಕರ ಹೋರಾಟ ಮಾಡಬೇಕು, ಆ ದೇಶಕ್ಕೋಸ್ಕರ ನೀವು ಪ್ರೊಟೆಕ್ಟ್ ಮಾಡಬೇಕು ಅಂತ ನಮ್ಮ ಮೊಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಹೇಳ್ತಾರೆ. ಅದೇ ಇಸ್ಲಾಂ. ಅವ್ರು ಏನು ಹೇಳ್ತಾರೆ ಅದೇ ಇಸ್ಲಾಮು. ಅವ್ರು ಯಾರು ದೇಶ ವಿರೋಧಿ ಮಾತಾಡ್ತಿದ್ದಾರೆ ಅಂತ ಅದು ಇಸ್ಲಾಂ ಹೇಳ್ತಾ ಇಲ್ಲ. ಅವ್ನು ಇಸ್ಲಾಂ ಅನ್ನ ಯಾವ ಥರದ್ದು ಆ ಥರ ಮಾತು ಯಾರಿಗೂ ಹೇಳಲ್ಲ. ಅವನ್ ಥಿಂಕಿಂಗ್ ಅವ್ನು ಹೇಳ್ತಾ ಇರೋದು ಅವನಿಗೆ ಕಾನೂನವರ ಕ್ರಮ ಆಗಬೇಕು ಅಷ್ಟೇ. ಹಾಗೂ ನಾವು ಒಟ್ಟಾಗಿ ಎಲ್ಲ ಮುಸಲ್ಮಾನ್ ಹೇಳ್ತಾ ಇದ್ದೀವಿ ಸರ್. ಇದು ಬೆಂಗಳೂರು ಸಿಟಿ ಜಾಮಿಯಾ ಮಸ್ಜಿದು ದೊಡ್ಡ ಮಸ್ಜಿದು ನಮ್ಮ ಕರ್ನಾಟಕಗೆ ಜಾಮಿಯಾ ಮಸ್ಜಿದು ಅಂತ. ಇಲ್ಲಿರುವ ನಾವೆಲ್ಲ ಮುಸಲ್ಮಾನರು ನಾವು ಮೆಸೇಜ್ ಕೊಡ್ತಾ ಇದ್ದೀವಿ. ನಾವು ದೇಶದ ಜೊತೆ ಇದ್ದೀವಿ, ನಮ್ಮ ಮಿಲಿಟರಿ ಜೊತೆ, ನಮ್ಮ ಸೇನಾ ಜೊತೆ ನಾವು ಇದ್ದೀವಿ. ನಾವು ಅದು ಪಹಲ್ಗಾಮ್ನಲ್ಲಿ ಏನು ಅದು ನಡೀತು ಅದಕ್ಕೆ ನಾವು ಖಂಡಿಸ್ತೀವಿ. ಅದು ನಮ್ಮ ಸೇನಾ ಜೊತೆ ನಾವು ಇದ್ದೀವಿ ಸರ್. ಅವ್ರು ಅದೇ ಮಾಡೋದು ಏನು, ಅವ್ರಿಗೆ ಎಕಾನಮಿ ಇಲ್ಲ. ನಮ್ಮ ಎಕಾನಮಿ ನೋಡಿ, ಅವ್ರ ಎಕಾನಮಿ ನೋಡಿ, ಅವ್ರು ಎಲ್ಲಿದ್ದಾರೆ, ನಾವೆಲ್ಲಿದ್ದೀರಿ ನೋಡಿ. ಅವ್ರು ಮಾಡೋಕ್ಕೇನು ಕೆಲಸ ಇಲ್ಲ. ಅದಕ್ಕೆ ಅವರೆಲ್ಲ ಮಾಡ್ತಾ ಇರೋದು ಅಷ್ಟೇ. ಸಭೆಯಲ್ಲಿ ಯಾರೋ ಒಬ್ರು ಶಾಸಕರು ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ, ಪಕ್ಕದ ರಾಷ್ಟ್ರ ಅಂತ ಹೇಳ್ತಾರೆ. ಸೊ ನಿಮ್ ಪ್ರಕಾರ ಪಾಕಿಸ್ತಾನ ಯಾವ ರಾಷ್ಟ್ರ? ಶತ್ರು ರಾಷ್ಟ್ರನ ಪಕ್ಕದ ರಾಷ್ಟ್ರ? ನೋಡಿ, ಪಾಕಿಸ್ತಾನ ನಮ್ಮ ಜೊತೆ ಇದ್ದು ನಮ್ಮ ಇಂಡಿಯಾನೇ. ಅದು ಪಾಕಿಸ್ತಾನ ನಮ್ಮ ಇಂಡಿಯಾನೇ, ಬಾಂಗ್ಲಾದೇಶ ನಮ್ಮ ಇಂಡಿಯಾನೇ. ಅವ್ರು ಹೋಗ್ಬಿಟ್ರು ನಾವು ಸಪ್ರೇಟ್ ಆಗಿರ್ತೀವಿ ಅಂತ ಆರಾಮಾಗಿರಲಿ, ನಾವೇನು ತೊಂದರೆ ಕೊಡ್ತಿಲ್ಲ. ನಾವೇ ಕೊಟ್ಟಿರೋ ದೇಶ ಅದು, ನಮ್ಮ ದೇಶ ಅದು ಕೊಟ್ಟಿರೋದಷ್ಟೇ. ಅವ್ರು ಜೀವನ ಮಾಡ್ಕೊಂಡು ಅವ್ರು ಹೋಗ್ಲಿ. ನಾವು ದೇಶ ಬೇಕಂತ ನಾವು ಹೋರಾಟ ಮಾಡಿದ್ರೆ ನಾವು ಕೊಟ್ಟಿರೋ ದೇಶ ನಾವು ವಾಪಸ್ ತಗೊಳ್ಬೋದು. ನಮ್ಗೆ ಬೇಡ, ನಾವೇ ಕೊಟ್ಟಿದ್ದೀವಿ ಜೀವ ಮಾಡಕ್ಕೆ, ಅವ್ರು ಜೀವ ಮಾಡ್ಕೊಂಡು ಹೋಗ್ಲಿ ಅಷ್ಟೇ. ಸೊ ನಿಮ್ಗೆ ಏನು ಅನ್ಸುತ್ತೆ, ಶತ್ರುನ ಅವರು ಮಿತ್ರ ಅನ್ನೋದಕ್ಕಿಂತ ಪಕ್ಕ ಅವ್ರ ಮಿತ್ರ ಆಗಿಲ್ಲಲ್ವಾ? ನಾವು ಎಷ್ಟು ಕೋ ಇನ್ಸಿಡೆನ್ಸ್ ಮಾಡಿದ್ರು ಅವ್ರು ಇಲ್ಲ. ಅವ್ರು ಯಾವತ್ತು ನಾವು ಯಾವಾಗ ನಮ್ಮ ಸಾಫ್ಟ್ ಕಾರ್ನರ್ ತೋರಿಸಿದೀವಿ, ಅವಾಗ ಸಾಫ್ಟ್ ಕಾರ್ನರ್ ಯೂಸ್ ಮಾಡ್ಕೊಂಡು ಒಂದು ದುರಂಕಾರ ನಮ್ಮ ಹತ್ರ ಮಾಡಿದ್ದಾರೆ. ಇವಾಗ ಶತ್ರುನೇ ಅವರು ಅಷ್ಟೇ. ನಿಮ್ಗೆ ಏನು ಅನ್ಸುತ್ತೆ? ಏನಿಲ್ಲ, ನಮ್ಮಣ್ಣ ಏನ್ ಹಿಡಿದಾರೆ ಅದು ಅದೇ ಸರ್ ಹೇಳಿದ್ರಲ್ಲ. ಇದೆಲ್ಲ ಅವ್ರು ಮಾಡಿರೋದು ದುರಂಕಾರ ಅನ್ನೋದು ಆ ಥರ ಮಾಡಬೇಡ್ದಿತ್ತು. ಯಾಕಂದ್ರೆ ನಾವು ದೇಶದಲ್ಲಿ ಎಲ್ಲ ಒಂದೇ ಇರೋದು, ಎಲ್ಲ ಈ ಥರ ಮಾಡಬಾರ್ದು. ಅವ್ರು ಮಾಡಿರೋದಕ್ಕೆ ಅದಕ್ಕೆ ಶಿಕ್ಷೆ ಇருக்கு. ನಮ್ಮ ಗೌರ್ಮೆಂಟ್ ಕೊಡ್ತಾ ಇರೋದು ಒಳ್ಳೇದೇ. ಏನು ಯುದ್ಧ ಮಾಡಿದ್ರೆ ನಮ್ಮ ಗೌರ್ಮೆಂಟ್, ಅದ್ರ ಗೌರ್ಮೆಂಟ್ ಜೊತೆ ನಾವೇನೈತಿ ಸರ್. ಎಲ್ಲ ಮೋದಿ ಸಪೋರ್ಟ್ ನಿಲ್ತೀರಾ? ಮೋದಿ ಸಪೋರ್ಟ್ ಅಂದ್ರೆ ಮೀನ್ಸ್ ಯುದ್ಧಕ್ಕೆ. ವಿ ಆರ್ ವಿತ್ ದ ಇಂಡಿಯನ್ ಗೌರ್ಮೆಂಟ್ ಅಂಡ್ ವಿ ವಿಲ್ ಸಪೋರ್ಟ್ ದ ಇಂಡಿಯನ್ ಗೌರ್ಮೆಂಟ್ ಇನ್ ದಿಸ್ ಸಿಚುವೇಶನ್. ಆಲ್ ದ ಮುಸ್ಲಿಮ್ಸ್. ಯಾವ್ದು ಪಾರ್ಟಿ ಯಾವ್ದು ಇಲ್ಲ ಸರ್. ನಾವು ಎಲ್ಲ ಕರ್ನಾಟಕನಲ್ಲಿ ಯಾರು ಇದ್ದಾರೆ ಎಲ್ಲರೂ ಒಂದೇ ಸೇರಿಸಿ ಕಾನೂನು ತಗೊಳ್ಬೇಕು ಸರ್. ಅದು ಮೋದಿ ಇದ್ದಾರೆ, ರಾಹುಲ್ ಗಾಂಧಿ ಇದ್ರು, ಅರವಿಂದ್ ಕೇಜ್ರಿವಾಲ್ ಇದ್ರು, ಯಾರಾದ್ರೂ ಇದ್ರು. ದೇಶಕ್ಕೆ ಬಂದ್ರೆ ನೀವು ನೋಡ್ತಿದ್ದೀರಾ, ನಮ್ಮ MIM ಪಾರ್ಟಿ ಅಂತ ನಮ್ಮ ಮುಸ್ಲಿಂ ಮುಖಂಡರು ಇದ್ದಾರೆ, ಅಸದುದ್ದೀನ್ ಓವೈಸಿ ಅಂತ. ಅವ್ರು ಹೇಳುವ ಪಾಕಿಸ್ತಾನ್ಗೆ ಯಾರು ಹೇಳ್ತಾ ಇಲ್ಲ. ಲಾಜಿಕ್ ಇಂದ ಪಾಕಿಸ್ತಾನ್ಗೆ ಎಷ್ಟು ಅವರು ವಿರೋಧ ಮಾಡ್ತಾ ಇದ್ದಾರೆ, ಅವ್ರ ತರ ವಿರೋಧ ಯಾರು ಮಾಡ್ತಾ ಇಲ್ಲ. ಆದ್ರೆ ದೇಶದ ಮಾತು ಬಂದ್ರೆ ಯಾವ ಪಾರ್ಟಿ ಇಲ್ಲ, ಯಾವ ಧರ್ಮ ಇಲ್ಲ, ಯಾವ ಜಾತಿ ಇಲ್ಲ. ದೇಶದ ಬಂದ್ರೆ ದೇಶಕ್ಕೆ ನಾವು ನಮ್ಮ ಜೀವ ಬೇಕಾದ್ರೂ ದೇಶಕ್ಕೆ ಕೊಡ್ತೀವಿ. ಥ್ಯಾಂಕ್ ಯು. ಜೈ ಇಂಡಿಯಾ. ಜೈ ಹಿಂದ್. ಜಗಳ ಏನು ಇರಬೇಡೋದು. ನಾವು ಒಂದೇ ಶಕ್ತಿ ಎಲ್ಲ ಅಣ್ಣ ತಮ್ಮ ಎಂದರೆ ಇರಬೇಕು ಅಷ್ಟೇ. ಬೇರೆ ನಮ್ಮ ಕಡೆ ಅಷ್ಟೇ. ಜಗಳನೇ ಮಾತೇ ಬರಬೇಡೋದು. ಸುಮ್ಮನೆ ಮನೆ ಬಂದು ಅಟ್ಯಾಕ್ ಮಾಡಿದ್ರಲ್ಲ, ಅಟ್ಯಾಕ್ ಮಾಡಿದ್ರೆ ದೇವರಿಗೂ ಗೊತ್ತು. ಯಾರು ಅಟ್ಯಾಕ್ ಮಾಡಿದ್ದಾರೆ, ಯಾರು ಮಾಡಿದ್ರು ಅದು ನಮಗೂ ಗೊತ್ತಿಲ್ಲ. ನಾವು ಇಲ್ಲಿ ಇರೋದು, ಅದು ಯಾರು ಅಟ್ಯಾಕ್ ಮಾಡಿರೋದು, ಯಾರು ಮಾಡಿರೋದಿಲ್ಲ ಅಂದರೆ ನಮ್ಗೇನು ಗೊತ್ತು. ನಾವು ಅಷ್ಟೇ ಹೇಳೋದು. ಉಗ್ರಗಾಮಿಗಳೇ ಮಾಡಿದ್ದಾರೆ ಅಂತ ಅದು ನಮ್ಗೂ ಗೊತ್ತು. ನಾವು ಇಲ್ಲಿ ಬಾರ್ಡರ್ನಲ್ಲಿ ನಾವೆಲ್ಲ ಇಲ್ಲಿ ಇರೋರು ಮಾಡಿದಾರೆ ಅಂತ ನೀವು ಹೇಳ್ತೀರಾ. ಅಲ್ಲಿ ಪೊಲೀಸು, ಸೆಕ್ಯೂರಿಟಿ, ಮಿಲಿಟರಿ ಯಾರು ಇರ್ಲಿಲ್ವಾ? ಅಷ್ಟೊಂದು ಜನರ ಮುಂದೆ ಇವ್ರು ಬಂದು ಮಾಡೋಗ್ಬಿಡ್ತಾರ? ಹೇಳಿ ನೋಡೋಣ. ಇಲ್ಲ, ಮಾತು ನೀವು ಹೇಳಿ ನೋಡೋಣ. ತಪ್ಪಿದ್ರೆ ತಪ್ಪಂತೇಳಿ ಆಮಕ್ಕೆ ಒಪ್ಕೋಬೇಕು. ಅಷ್ಟೊಂದು ಇಂಡಿಯಾದಲ್ಲಿರೋ ಮಿಲಿಟರಿ ಇದೆ, ಸೇನೆ ಇದೆ. ಅಷ್ಟೊಂದು ಉಗ್ರ ಅವರು 30 ಜನ ಹೊಡಿದ್ರೆ 30 ಜನ ಏನು ಒಬ್ಬನಿಗೆ ಒಪ್ಕೋಬಹುದು. 30 ಜನ ಹೊಡಿಯೋರ್ಗು ಮಿಲಿಟರಿ ಏನ್ ಮಾಡ್ತಾ ಇತ್ತು, ಪೊಲೀಸ್ ಏನ್ ಮಾಡ್ತಾ ಇತ್ತು, ಸರ್ಕಾರ ಏನ್ ಮಾಡ್ತಾ ಇತ್ತು? ಹೇಳಿ ನೋಡೋಣ, ನೀವೇ ಯೋಚನೆ ಮಾಡಿ. ಕೆಲವ್ರು ಹೇಳ್ತಾರೆ ಅವ್ರವರೇ ಮಾಡ್ಕೊಂಡಿರೋದು ಇದು ಅಂತ ಹೇಳ್ತಾರೆ. ಅದ್ರಲ್ಲಿ ತಪ್ಪೇನಿದೆ? ಅದರಲ್ಲಿ ಇಲ್ಲಿ ಕರ್ನಾಟಕದವ್ರು 3 ಜನ ಸತ್ತೋದ್ರು, ಇಲ್ಲಿ ಬಂತು ಅವ್ರವ್ರು ಹೆಂಗ್ ಮಾಡ್ಕೊಂಡ್ರು? ಇಲ್ಲ, ನಾನು ಅದ್ ಹೇಳ್ತಾ ಇಲ್ಲ, ಅವ್ರವ್ರಲ್ಲ ನಾನು ಹೇಳ್ತಾ ಇರೋದು.
ಅವರೇ ಉಗ್ರಗಾಮಿಗಳು ಮಾಡಿಲ್ಲ ಇದು ಇವರೇ ಮಾಡ್ಕೊಂಡಿರೋದು ಇದು ಅಂತ ಅವ್ರು ಹೇಳ್ತಾರೆ. ಅಂದ್ರೆ ನೀವು ಹೇಳ್ತಾರೆ ಸೆಕ್ಯೂರಿಟಿ ಲೋಪ ಇದೆ ಅಂತ ಹೇಳಿ. ಇದೆ ಅಂತ ಅವ್ರು ಹೇಳ್ತಾರೆ. ಅಂದ್ರೆ ಅಲ್ಲಿ ಸೈನಿಕರನ್ನ ಹಾಕ್ಬೇಕಾಗಿತ್ತು. ಸೈನಿಕರನ್ನ ಹಾಕ್ಬೇಕಾಗಿತ್ತು. ಇದೇ ರಾಜಕೀಯ ಪಿತೂರಿ ಅನ್ಸುತ್ತಾ? ರಾಜಕೀಯ ಇದು ಸರ್, ಇದು ಬೇರೆ ಏನಿಲ್ಲ. ಬೇರೇನಿಲ್ಲ. ಜನರಿಗೆ ಏನು ಯಾರು ಕೈವಾಡಲ್ಲ, ಇಲ್ಲ ರಾಜಕೀಯ ವಿಷಯ ಇದು. ಓಕೆ. ಈಗ ಯುದ್ಧ ಮಾಡಬೇಕು ಅಂತ ಇದ್ದಾರೆ, ಸರ್ ಮಾಡಿದ್ರೆ ಅವರು ಸಾಯ್ತಾರೆ, ಇವರು ಸಾಯ್ತಾರೆ. ಮಾತಿಗೆ ಹೇಳ್ತೀನಿ, ಲಾಭ ಯಾರಿಗಿದೆ? ಯಾರಿಗೂ ಇಲ್ಲ. ದೇಶದಲ್ಲಿ ನೋಡಿ, ನಾವು ಏನೋ ಬಡವರು ದುಡಿತೀವಿ, ತಿಂತೀವಿ, ನಾವು 4 ಜನ ನಾವು ಉಪವಾಸ ಸಾಯ್ಬೇಕಾಗುತ್ತೆ. ಅದೆಲ್ಲ ನಮಗೂ ತೊಂದರೆ ಆಗುತ್ತೆ, ನಿಮಗೂ ತೊಂದರೆ ಆಗುತ್ತೆ. ಅಂದರೆ ನಮ್ಮ ಭಾರತದಲ್ಲಿ ಇರೋರಿಗೂ ತೊಂದರೆ ಆಗುತ್ತೆ, ಪಾಕಿಸ್ತಾನದಲ್ಲಿ ಇರೋರಿಗೂ ತೊಂದರೆ ಆಗುತ್ತೆ. ನಾನು ಅವ್ರ ಬಗ್ಗೆನೂ ಹೇಳ್ತಲ್ಲ, ಇವ್ರ ಬಗ್ಗೆನೂ ಹೇಳ್ತಲ್ಲ, ಎಲ್ರಿಗೂ ತೊಂದರೆ ಆಗುತ್ತೆ. ಅಮಾಯಕರು ಬಲಿ ಆಗ್ತಾರೆ ಅಂತ ಹೇಳ್ತಾರೆ. ಅಮಾಯಕರು ಬಲಿ ಆಗ್ತಾರೆ. ದಿನನಿತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ, ತಿನ್ನಕ್ಕೆ ಅನ್ನ ಇರಲ್ಲ, ಆ ಸ್ಥಿತಿಗೆ ಬಂದ್ಬಿಡುತ್ತೆ. ಅಲ್ಲ, ಪದೇ ಪದೇ ಕೆಣಕುತ್ತಲ್ಲ ಪಾಕಿಸ್ತಾನ, ಸೊ ಅವರಿಗೆ ಪಾಠ ಕಲಿಸ್ಬೇಕು ಅನ್ಸಲ್ವಾ? ಏನು ಸರ್? ಪದೇ ಪದೇ ಕೆಣಕ್ತಾ ಇರ್ತಾರೆ, ಇದೇ ತರ ದಾಳಿ ಮಾಡಿ ಅವ್ರಿಗೆ ಪಾಠ ಕಲಿಸ್ಬೇಕು ಅನ್ಸಲ್ವಾ? ಯಾರಿಗೆ ಸರ್? ಪಾಕಿಸ್ತಾನಕ್ಕೆ ಪಾಠ ಕಲಿಸ್ಬೇಕಂತ ಸರ್. ಮಿಲಿಟ್ರಿ ಇದೆ, ಸರ್ಕಾರ ಇದೆ, ಅವ್ರಿಗೆ ಸೇರಿದ್ದು, ನಮಗೆ ನಿಮಗೆ ಸೇರಿದ್ರಲ್ಲ. ನಾನು ಹೇಳಿದ್ರೆ ಹೋಗಿ ಹೊಡೆದು ಬಿಡ್ತಾರ ಅವರು, ನೀವು ಹೇಳಿದ್ರೆ ಹೋಗಿ ಹೊಡೆದು ಬಿಡ್ತಾರ? ನಿಮ್ಮ ಅನಿಸಿಕೆ ಇದೆಲ್ಲ ಒಳ್ಳೇದಲ್ಲ ಸರ್. ಇದ್ದಾಗಿದ್ದ ಎಲ್ಲ ಒಳ್ಳೇದಲ್ಲ. ಒಳ್ಳೇದಲ್ಲ. ಜನಕ್ಕೆ ಶಾಂತಿ ಬೇಕು, ನೆಮ್ಮದಿ ಬೇಕು, 4 ಜನಕ್ಕೆ ಕುಡಿಯೋಕೆ ನೀರು ಬೇಕು, ಊಟ ಬೇಕು, ಅಷ್ಟೇ, ಬೇರೆ ಏನು ಬೇಡ ಸರ್. ಎಲ್ಲ ಚೆನ್ನಾಗಿರ್ಬೇಕು. ಹಿಂದೂ ಆಗಲಿ, ಮುಸ್ಲಿಮ್ಸ್ ಆಗಲಿ, ಕ್ರಿಶ್ಚಿಯನ್ಸ್ ಆಗಲಿ, ಸಿಖ್ ಆಗಲಿ, ಸಾಯಿ ಆಗಲಿ, ಯಾರೇ ಆಗಿರಲಿ, ಎಲ್ರಿಗೂ ಒಂದು ದೇವರಿರೋದು. ಅವನಿಗೆ ಬೇರೆ ಇವನಿಗೆ ಬೇರೆ ಅಲ್ಲ, ಇದೆಲ್ಲ ಮನುಷ್ಯರು ಮಾಡ್ಕೊಂಡಿರೋದು. ರಾಜಕೀಯ ಪಿತೂರಿ ಮಾಡ್ತಾ ಇದ್ದಾರೆ. ಇದೆಲ್ಲ ರಾಜಕೀಯ ವಿಷಯ ಸರ್. ಇದು ದೇಶದ ನಡುವೆ ತಂದಾಕಿ ನೋಡ್ತಾವ್ರೆ ಅಷ್ಟೇ ಸರ್, ಬೇರೆ ಏನಿಲ್ಲ. ತಮ್ಮ ಹೆಸರು? ಮೊಹಮ್ಮದ್ ರಫೀಕ್. ಹೇಳಿ ಸರ್. ನಾವೊಂದೇ ಹೇಳೋದು, ಯಾವುದು ಜಗಳ ಇರಬಾರ್ದು. ಆಗೈತಿ, ನೀವು ಶಾಂತಿನಲ್ಲಿ ಇರಬೇಕಷ್ಟೇ. ಮಾತಾಡ್ಕೊಂಡು ಶಾಂತಿ ಇರಬೇಕಾಗುತ್ತೆ. ಜಗಳ ಮಾಡೋದು ನೀವು ಸಾಯ್ತೀರ, ನಾವು ಸಾಯ್ತೀವಿ, ಎಲ್ಲರೂ ಸಾಯ್ತೀವಿ, ಅಷ್ಟೇ ನಾನು ಹೇಳೋದು. ಆಗೋಯ್ತು. ಏನೋ ಒಂದು ದಿವಸಕ್ಕೆ ಎಷ್ಟೋ ಜನ ಸುತ್ತೋಗ್ತಾರೆ, ಅದೆಲ್ಲ ದೇವರು ಬಿಟ್ಟಿರೋದು. ಯಾರು ಓಡೋದು ಯಾರು ಏನು ಗೊತ್ತಿಲ್ಲ. ಶಾಂತಿನಲ್ಲಿ ಹೋಗಿದ್ರೆ ಅದು ಚೆನ್ನಾಗಿದೆ. ಅಂದ್ರೆ ಯುದ್ಧ ಮಾಡೋದ್ರಿಂದ ಯಾರಿಗೂ ಲಾಭ ಇಲ್ಲ ಅಂತೀರ? ಏನು ಲಾಭ ಏನಿದೆ? ಅವರು ಸತ್ತು ಹೋಗ್ತಾರೆ, ನಾವು ಸತ್ತು ಹೋಗ್ತೀನಿ, ಅಷ್ಟೇ.